ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೇನೆ. ಇದು ನೋಡಿ, ಇಲ್ಲಿ ಒಂದು HP ಪೆಟ್ರೋಲ್ ಬಂಕ್ ನೋಡ್ತಿದ್ದೀರಾ. ಪೆಟ್ರೋಲ್ ಬಂಕ್ ಅಲ್ಲಿ ಇರೋದು EV ಚಾರ್ಜಿಂಗ್ ಸೆಂಟರ್. ಇದು ಪೆಟ್ರೋಲ್ ಬಂಕ್ ಗನ್ಗಳಲ್ಲ. ನಾವೊಂದು ವಿಡಿಯೋ ಹಾಕಿದ್ವಿ ಮೊನ್ನೆ. EV ಚಾರ್ಜಿಂಗ್ ಸ್ಟೇಷನ್ಗಳು ಈ ಸರ್ಕಾರಿ ಪ್ರಾಯೋಜಿತ ಯಾವ ಕಂಪ್ನಿಗಳು ಹೇಳಿ? ಒಂದು BPCL, HP ಮತ್ತೆ ಇಂಡಿಯನ್ ಪೆಟ್ರೋಲ್ ಬಂಕ್ಗಳಲ್ಲಿ ಕೆಲಸ ಮಾಡ್ತಾ ಇಲ್ಲ. ಎಲ್ಲ ಇನ್ಸ್ಟಾಲ್ ಮಾಡಾಗ್ಬಿಟ್ಟಿದೆ, ಬಟ್ ಇವ್ರು ಕೆಲಸ ಮಾಡ್ತಾ ಇಲ್ಲ. ಅಂದ್ರೆ ಅವುಗಳು ಕೆಲಸ ಮಾಡ್ತಾ ಇಲ್ಲ, ಆಕ್ಟಿವ್ ಆಗಿಲ್ಲ, ಕನೆಕ್ಷನ್ ಕೊಟ್ಟಿಲ್ಲ, ಪೆಟ್ರೋಲ್ ಬಂಕ್ ಅವ್ರಿಗೆ ಹಣ ಬರ್ತಾ ಇಲ್ಲ ಅಂತೇಳಿ ಅವರು ಅದನ್ನ ಆಕ್ಟಿವ್ ಇಟ್ಟಿಲ್ಲ ಅಂತ ನಾನು ಕಂಪ್ಲೇಂಟ್ ಮಾಡಿದ್ದೆ. ಅದು ಇಲ್ಲಿ ನೋಡಿ, ಇಲ್ಲೊಂದು ಕಾಣ್ತಾ ಇದೆ ನೋಡಿ, ಪಕ್ಕದಲ್ಲಿ ಒಂದು ಮಷಿನ್ ಕಾಣ್ತಾ ಇದೆ ಅಲ್ಲ, ಅದ್ರ ಪಕ್ಕದಲ್ಲಿ ಒಂದಿದೆ ಮಷೀನು. ಸೊ ಆ ಮಷೀನ್ಗಳು ಸ್ಟಾಕ್ ಇಲ್ಲ ಅಂತ ಹೇಳಿ ಇವರು ಕನೆಕ್ಷನ್ ಕೊಡ್ತಾ ಇಲ್ಲ ಅಂತ ಹೇಳಿ ನನಗೆ ಈ ಹೆಸ್ಕಾಮ್ ಅಲ್ಲಿ ನನ್ನ ರಿಲೇಟಿವ್ ಹೇಳ್ತಾ ಇದ್ದ, ಕೆಲಸ ಮಾಡೋನು. ಹಾಗಾಗಿ ಕನೆಕ್ಷನ್ ಕೊಡಕ್ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಕೊಡ್ಬೋದು, ವೆಂಡರ್ಗಳು ಕಡಿಮೆ ಇದಾರೆ ಇದಕ್ಕೆ ಅಂತ ಹೇಳಿ. ಸೊ ನಾವು ಹಾಕಿದ ವಿಡಿಯೋಗಳು 15ರಿಂದ 20 ಲಕ್ಷ ಜನರು ಇದನ್ನ ವಾಚ್ ಮಾಡಿದ್ದಾರೆ. ಸೊ ಇದ್ರದ್ದು ಏನಾಗಿದೆ ಅಂತ ಹೇಳಿದ್ರೆ, ಅದು ಎಲ್ಲಾ ಜನಪ್ರತಿನಿಧಿಗಳಾಯ್ತು, ಈ ಪೆಟ್ರೋಲ್ ಬಂಕ್ಗಳ ಮಾಲೀಕರಾಯ್ತು, ಅವ್ರೆಲ್ಲ ನೋಡಿದಾರಂತೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಇದು ಸ್ವಲ್ಪ ಆಕ್ಟಿವ್ ಆಗಿಬಿಟ್ಟಿದೆ. ನಾನು 5ರಿಂದ 6 ಪೆಟ್ರೋಲ್ ಬಂಕ್ಗಳಲ್ಲಿ ಇದು ಆಕ್ಟಿವ್ ಆಗಿರೋದು ನಾನು ಗಮನಿಸಿದೆ. ಅವ್ರು ಹೇಳ್ತಾ ಇದ್ರು, ಮೇಲ್ಗಡೆ ಆರ್ಡರ್ ಬಂದಿದೆ, ಏನೋ ಒಂದು ಇಶ್ಯೂ ಆಗಿದೆ ಅಂತ ಹೇಳಿ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡೋರು ಹೇಳಿದೆ ನನಗೆ. ಸೊ ಇದರ ಅರ್ಥ ಏನಂತ ಹೇಳಿದ್ರೆ, ನಮ್ಮ ವಿಡಿಯೋಗಳು ಎಫೆಕ್ಟು 2 ವಾರದಲ್ಲಿ ಆಗಿದೆ ಅಂತ ಹೇಳಿ. ಸೊ ಮುಂದಿನ ದಿನಗಳಲ್ಲಿ ಯಾಕೆ ನಮಗೆ ಸರ್ಕಾರಿ ಪ್ರಾಯೋಜಿತ ಪೆಟ್ರೋಲ್ ಬಂಕ್ಗಳಲ್ಲಿ ಈ ಇರೋದ್ರಿಂದ ಏನ್ ಲಾಭ ಅಂತ ಹೇಳ್ತೇನೆ. ಇದಕ್ಕೆ 24 ರೂಪಾಯಿ ಕಿಲೋ ವ್ಯಾಟ್ ಕೊಡೋದು ಬೇರೆ ಪ್ರೈವೇಟ್ ಕಂಪನಿಗಳಿಗೆ, 12 ರೂಪಾಯಿ, 14 ರೂಪಾಯಿ, 16 ರೂಪಾಯಿ ಕೊಡೋದು ಬೇರೆ. ಈ ಬೆಸ್ಕಾಮ್ ಅಂತ ಬರುತ್ತೆ ನೋಡಿ, ಅವರು ನೀವು ಬಿಲೀವ್ ಮಾಡಲ್ಲ, ತಲೆ ಸುತ್ತ ಬಂದ್ಬಿಡುತ್ತೆ ನಿಮ್ಗೆ. 5 ರೂಪಾಯಿ ಕಿಲೋ ವ್ಯಾಟ್ ಕೊಡ್ತಿದ್ದಾರೆ. ಅಂದ್ರೆ 152 ರೂಪಾಯಿ ರೀಚಾರ್ಜ್ ಮಾಡ್ಬಿಟ್ರೆ ನೀವು ಬೆಂಗಳೂರು ಹೋಗ್ಬಿಡ್ಬೋದು. ಏನ್ ಹೇಳಿ, 152 ರೀಚಾರ್ಜ್ ಮಾಡಿದ್ರೆ ಬೆಂಗಳೂರು ಹೋಗ್ಬಿಡ್ಬೋದು. ಹೆಚ್ಚು ಕಡಿಮೆ ನಿಮಗೆ ನೀವು ಒಂದು 300 ಕಿಲೋಮೀಟರ್ ಹೋಗುತ್ತೆ ನೋಡಿ, ಹೆಚ್ಚು ಕಡಿಮೆ. ಎಷ್ಟು ಒಳ್ಳೇದಲ್ಲ? 50 ಪೈಸಾ ಬಿತ್ತು ಪರ್ ಕಿಲೋಮೀಟರ್ಗೆ. ಸೊ ಅದ್ರದೆಲ್ಲ ಲೆಕ್ಕನ ಹೇಳ್ತೇನೆ. ಯಾಕೆ ಇದು ಮಾಡ್ತೀರಾ? ಮುಂದಿನ ದಿನಗಳಲ್ಲಿ ಇದು ಯಾವ ತರ ಗೌರ್ಮೆಂಟ್ ಇನಿಷಿಯೇಟ್ ತಗೊಳ್ಬೋದು. ಸರ್ಕಾರಿ ಪ್ರಾಯೋಜಿತ ಬಂಕ್ಗಳಲ್ಲಿ ಎಲ್ಲ ಆಕ್ಟಿವ್ ಆಗ್ಲಿ. ಇರೋದನ್ನ ನಾನು ತೋರಿಸ್ತೇನೆ ನಿಮಗೆ ವಿತ್ ಎಷ್ಟು ಅಂದ್ರೆ 16,000 EV ಸ್ಟೇಷನ್ಗಳು ಬರೀ BPCL ಅಲ್ಲಿ ಇದೆ. ಏನ್ ಹೇಳಿ, 16,000 ದೇಶದಲ್ಲಿ BPCL ಅಲ್ಲಿ EV ಚಾರ್ಜಿಂಗ್ ಸೆಂಟರ್ಗಳಿದೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಬಡವರು, ನಾರ್ಮಲ್ ಆಗಿ ಮಾಧ್ಯಮದ ಜನರೆಲ್ಲ ಇನ್ನು ಕಾರ್ ತಗೊಳ್ಳೋ ಆಸೆ ಇದೆ ಅಲ್ಲ, ಬ್ಯಾಟ್ರಿಗಳನ್ನ ತಗೊಂಡು ಲೋಕಲ್ ಅಲ್ಲಿ ಹೆಂಗ ತಿರ್ಗಾಡ್ಬೇಕಂತ ಹೇಳಿ, ಅದು ಆಗುತ್ತೆ ಅಂತ ಹೇಳಿ ಅಷ್ಟೇನೆ. ಸೊ ವೇಟ್ ಮಾಡುವ. ಧನ್ಯವಾದ. ಇದಕ್ಕೆ ನೀವೆಲ್ಲ ಕಮೆಂಟ್ ಮಾಡಿದ್ರೆ, ತುಂಬಾ ಶೇರ್ ಎಲ್ಲ ಮಾಡಿದಿರಾ. ನಿಮಗೂ ನಮಗೂ ಎಲ್ಲರಿಗೂ ಬೇಕಲ್ಲ EV ಅಲ್ವಾ? ಥ್ಯಾಂಕ್ ಯು, ಧನ್ಯವಾದ.